ಸೊ ಹೇ ಗೈಸ್, ಸೊ ಲಾಸ್ಟ್ ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ವಿಡಿಯೋದಲ್ಲಿ ಚಾಟ್ ಪ್ಯಾಟ್ರನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಚಾಟ್ ಪ್ಯಾಟ್ರನ್ಸು ಡಿವೈಡ್ ಆಗಿದೆ ಕ್ಯಾಟಗರಿಯಾಗಿ. ಫಸ್ಟ್ ಒನ್ ಬಂದುಬಿಟ್ಟು ರಿವರ್ಸಲ್ ಚಾಟ್ ಪ್ಯಾಟ್ರನ್, ಸೆಕೆಂಡ್ ಒನ್ನು ಕಂಟಿನ್ಯೂಷನ್ ಚಾಟ್ ಪ್ಯಾಟ್ರನ್, ಸೊ ಲಾಸ್ಟಿಗೆ ಬರೋದು ಬಿಲ್ಯಾಟ್ರಲ್ ಪ್ಯಾಟ್ರನ್. ಓಕೆನಾ. ಸೊ ರಿವರ್ಸಲ್ ಪ್ಯಾಟ್ರನ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಬುಲ್ಲಿಶ್ ಟ್ರೆಂಡ್ ಇದೆ. ಸೊ ಒಂದು ಪಾಯಿಂಟಲ್ಲಿ, ಸೊ ಈ ಒಂದು ಮೇಲ್ಗಡೆ 3 ಎಕ್ಸಾಂಪಲ್ಸ್ ಇದೆಯಲ್ಲ, ಸೊ ಈ ಥರ ಒಂದು ಎಕ್ಸಾಂಪಲ್ಸ್ ಆದರೆ ಡಬಲ್ ಟಾಪು, ಹೆಡ್ ಆ್ಯಂಡ್ ಶೋಲ್ಡರು, ರೈಸಿಂಗ್ ವಿಡ್ಜ್, ಸೊ ಈ ಥರ ಒಂದು ಚಾಟ್ ಪ್ಯಾಟರ್ನ್ಸ್ ಫಾರ್ಮ್ ಆಯಿತು ಅಂದರೆ ಸೊ ಟ್ರೆಂಡ್ ರಿವರ್ಸಲ್ ಆಗಿದೆ. ಸೊ ಬುಲ್ಲಿಶಿಂದ ಬೇರಿಶ್ ಆಗಿದೆ. ಕೆಳಗಡೆ 3 ಪ್ಯಾಟರ್ನ್ಸ್ ಕಾಣ್ತಾ ಇದೆಯಲ್ಲ, ಸೊ ಆ ಎಕ್ಸಾಂಪಲ್ ಬಂದುಬಿಟ್ಟು ಬೇರಿಶಿಂದ ಬುಲ್ಲಿಶ್ ಆಗಿದೆ ಅಂತ ಸೊ ಎಕ್ಸಾಂಪಲ್ ಅದು ಹೇಳುತ್ತೆ. ಸೊ ಇವಾಗ ಸೊ ಈ ವಿಡಿಯೋದಲ್ಲಿ ಜಸ್ಟ್ ರಿವರ್ಸಲ್ ಪ್ಯಾಟ್ರನ್ದು ಎಕ್ಸಾಂಪಲ್ಸ್ ತೋರಿಸ್ತೀನಿ. ಸೊ ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಪ್ಯಾಟ್ರನ್, ಸೊ ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ಬಿಲ್ಯಾಟ್ರಲ್ ಪ್ಯಾಟ್ರನ್ಸ್. ಓಕೆನಾ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಮಿಸ್ ಮಾಡೋದು ಬೇಡ. ಸೊ ಓಕೆ. ಸೊ ಇವಾಗ ಈ ಒಂದು 6 ಎಕ್ಸಾಂಪಲ್ಸ್ನ ನಾನು ರಿಯಲ್ ಚಾಟಲ್ಲಿ ತೋರಿಸ್ತೀನಿ. ಇವಾಗ ನೀವು ಸೊ ಫಸ್ಟ್ ಪ್ಯಾಟ್ರನ್ ನಮ್ಮದು ರಿವರ್ಸಲ್ ಪ್ಯಾಟ್ರನ್ದು ಡಬಲ್ ಟಾಪ್, ಅದ್ರದ್ದು ಎಕ್ಸಾಂಪಲ್ ನೋಡ್ತಾ ಇದ್ದೀರಾ. ಸೊ ಮಾರ್ಕೆಟ್ ಬುಲ್ಲಿಶ್ ಇದೆ. ಓಕೆನಾ. ಸೊ ಅಟ್ ಒನ್ ಪಾಯಿಂಟಲ್ಲಿ ಒಂದು ಹೈ, ಒಂದು ಟಾಪ್ನ ಕ್ರಿಯೇಟ್ ಮಾಡ್ತು. ಅದಾದಮೇಲೆ ನೆಕ್ಸ್ಟ್ ಅಗೇನ್ ಸೇಮ್ ಪಾಯಿಂಟಲ್ಲಿ ಇನ್ನೊಂದು ಟಾಪ್ ಕ್ರಿಯೇಟ್ ಆಯಿತು. ಸೊ ಅದನ್ನ ನಾವು ಡಬಲ್ ಟಾಪ್ ಅಂತ ಅಂತೀವಿ. ಡಬಲ್ ಟಾಪ್ನ ಕ್ರಿಯೇಟ್ ಮಾಡ್ತು ಮಾರ್ಕೆಟು. ಸೊ ಇದನ್ನ ನೆಕ್ ಲೈನ್ ಅಂತ ಅಂತೀವಿ. ಓಕೆನಾ. ಆ ನೆಕ್ ಲೈನ್ ಕೆಳಗಡೆ ಏನಾದರೂ ಬ್ರೇಕ್ಔಟ್ ಆದರೆ ಸೊ ಡಬಲ್ ಟಾಪ್ ಕನ್ಫರ್ಮ್ ಆಯಿತು. ಬುಲ್ಲಿಶಿಂದ ಬೇರಿಶಿಗೆ ಮಾರ್ಕೆಟು ಶಿಫ್ಟ್ ಆಗಿದೆ ಅಂತ ಈ ಒಂದು ಚಾಟ್ ಪ್ಯಾಟ್ರನ್ ಇಂಡಿಕೇಟ್ ಮಾಡುತ್ತೆ. ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದ ತಕ್ಷಣ ಈ ನೆಕ್ ಲೈನ್ ಕೆಳಗಡೆ ಸೊ ಮಾರ್ಕೆಟ್ ಏನಾಗಿದೆ, ಮತ್ತೆ ರೀಟೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಹೋಗಿ ರಿಟ್ರೇಸ್ ಆಗಿ ಅಲ್ಲಿಂದ ಬೇರಿಶ್ ಟ್ರೆಂಡ್ನ ಕಂಟಿನ್ಯೂ ಮಾಡಿದೆ. ಓಕೆನಾ. ಸೊ ಇದು ಬಂದುಬಿಟ್ಟು ಡಬಲ್ ಟಾಪಿಂದು ಎಕ್ಸಾಂಪಲ್. ಸೊ ಇವಾಗ ಹೆಡ್ ಆ್ಯಂಡ್ ಶೋಲ್ಡರ್ಗೆ ಎಕ್ಸಾಂಪಲ್ ನೋಡೋದಾದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ರಾಪರ್ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಓಕೆನಾ. ಸೊ ಇಲ್ಲಿ ಟ್ರೆಂಡ್ ಯಾವ ಕಡೆ ಚೇಂಜ್ ಆಗಿದೆ, ಯಾವ ಥರ ಐಡೆಂಟಿಫೈ ಮಾಡೋದು ಅಂದರೆ, ಇಲ್ಲಿ ನೆಕ್ಲೈನ್ನ ಯಾವುದಂತ ಅಂತೀವಿ ಅಂದರೆ, ಸೊ ಈ ಒಂದು ಸಪೋರ್ಟ್ ಇದೆಯಲ್ಲ, ಸೊ ಅದನ್ನ ನಾವು ನೆಕ್ಲೈನ್ ಅಂತ ಅಂತೀವಿ. ಓಕೆನಾ. ಆ ನೆಕ್ಲೈನ್ ಬ್ರೇಕ್ಔಟ್ ಆಗಿದ ತಕ್ಷಣ ಈ ಪಾಯಿಂಟಲ್ಲಿ ಸೊ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ನು ವ್ಯಾಲಿಡ್ ಆಗಿದೆ. ಸೊ ಬ್ರೇಕ್ಔಟ್ ಆಗಿದ ತಕ್ಷಣ ನಾವು ಎಂಟರ್ ಆಗ್ಬೋದು ಸೆಲ್ ಸೈಡ್ಗೆ. ಇವಾಗ ಮಾರ್ಕೆಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ, ಬುಲ್ಲಿಶ್ ಇಲ್ಲ, ಬೇರಿಶಿಗೆ ಕನ್ವರ್ಟ್ ಆಗಿದೆ, ಸೊ ಟ್ರೆಂಡ್ ಅಂತ ಇಂಡಿಕೇಟ್ ಮಾಡುತ್ತೆ. ನಾವು ಸೆಲ್ ಸೈಡ್ ಎಂಟ್ರೀಸ್ನ ಫೈಂಡ್ ಮಾಡಬೇಕು. ಓಕೆನಾ. ಸೊ ಇದು ಬಂದುಬಿಟ್ಟು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನು ಎಕ್ಸಾಕ್ಟಾಗಿ ಒಂದೇ ಥರ ಆಗಲ್ಲ, ಪ್ರಾಪರಾಗಿ ಸೊ ಈ ಥರನೇ ಆಗಲ್ಲ. ಓಕೆನಾ. ಸ್ವಲ್ಪ ವಿಕ್ಸು ಮತ್ತು ಕ್ಯಾಂಡಲ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಬಟ್ ಸೊ ನೀವು ಝೂಮ್ ಔಟ್ ಮಾಡಿ ನೋಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ನೋಡ್ತಾ ನೋಡ್ತಾ ನಿಮ್ಗೆ ಅಭ್ಯಾಸ ಆಗುತ್ತೆ ಮತ್ತು ಪ್ರಾಕ್ಟೀಸ್ ಆಗುತ್ತೆ. ಓಕೆ. ಸೊ ಇದೊಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್, ಡಬಲ್ ಟಾಪ್ ಪ್ಯಾಟರ್ನ್, ಈ ಥರ ಐಡೆಂಟಿಫೈ ಮಾಡ್ಬೋದು ಅಂತ. ಓಕೆ. ಸೊ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಸೊ ನೀವು ಎಲ್ಲ ಪೇರ್ಸಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಇವಾಗ ರೈಸಿಂಗ್ ವಿಡ್ಜಿಗೆ ಸೊ ಎಕ್ಸಾಂಪಲ್ ನೋಡಿದರೆ, ಸೊ ಬುಲ್ಲಿಶ್ ಇದೆ ಮಾರ್ಕೆಟ್. ಓಕೆನಾ. ಸೊ ರಿಟ್ರೇಸ್ಮೆಂಟ್ ಆ್ಯಂಡ್ ಅಗೇನ್ ಬುಲ್ಲಿಶ್, ರಿಟ್ರೇಸ್ಮೆಂಟ್, ಬುಲ್ಲಿಶ್, ಮತ್ತು ಇಲ್ಲಿ ರಿಟ್ರೇಸ್ಮೆಂಟ್ ಆಗಿದೆ. ಓಕೆನಾ. ಸೊ ಇಲ್ಲಿ ಟ್ರೆಂಡ್ ಲೈನ್ ಯೂಸ್ ಮಾಡಬೇಕಾಗುತ್ತೆ. ಸೊ ರೈಸಿಂಗ್ ವಿಡ್ನ ಮಾರ್ಕ್ ಮಾಡೋದಕ್ಕೆ ಯಾವ ಒಂದು ಪಾಯಿಂಟಲ್ಲಿ ಸಪೋರ್ಟ್ನ ತೊಗೋತಿದೆ ಮತ್ತು ಯಾವ ಒಂದು ಪಾಯಿಂಟಿಂದ ರಿಜೆಕ್ಷನ್ಸ್ನ ತೊಗೋತಿದೆ ಅಂತ. ಸೊ ಇಲ್ಲಿ ಕಂಪ್ಲೀಟಾಗಿ ನಮಗೆ ಒಂದು ರೈಸಿಂಗ್ ವಿಡ್ದು ಪ್ಯಾಟ್ರನ್ ನೀಟಾಗಿ ಫಾರ್ಮ್ ಆಗಿದೆ. ಸೊ ಯಾವಾಗೆಲ್ಲ ರೈಸಿಂಗ್ ವಿಡ್ಜ್ ಸಪೋರ್ಟ್ ಟ್ರೆಂಡ್ ಲೈನ್ ಇದೆಯಲ್ಲ, ಸೊ ಸಪೋರ್ಟಿಂಗ್ ಟ್ರೆಂಡ್ ಲೈನ್ ಕೆಳಗಡೆ ಬ್ರೇಕ್ಔಟ್ ಆದರೆ ಸೊ ನಾವು ಸೆಲ್ ಸೈಡ್ ಎಂಟ್ರೀಸ್ನ ಮಾಡಬೇಕಾಗುತ್ತೆ. ಓಕೆನಾ. ಸೊ ನಾನಿವಾಗ 3 ರಿವರ್ಸಲ್ ಪ್ಯಾಟರ್ನ್ಸ್ನ ಹೇಳಿದೆ, ಡಬಲ್ ಟಾಪ್, ಹೆಡ್ ಆ್ಯಂಡ್ ಶೋಲ್ಡರ್ ಮತ್ತು ರೈಸಿಂಗ್ ವಿಡ್ಜ್. ಈ 3 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಬುಲ್ಲಿಶಿಂದ ಬೇರಿಶಿಗೆ ಮಾರ್ಕೆಟ್ ಕನ್ವರ್ಟ್ ಆಗುತ್ತಲ್ಲ, ಸೊ ಆ ಒಂದು ಟೈಮಲ್ಲಿ ಈ ಒಂದು ಚಾಟ್ ಪ್ಯಾಟ್ರನ್ಸ್ನ ಯೂಸ್ ಮಾಡಬೇಕಾಗುತ್ತೆ, ರಿವರ್ಸಲ್ ಚಾಟ್ ಪ್ಯಾಟ್ರನ್ಸ್ನ. ಸೊ ಇವಾಗ ಇದಾದಮೇಲೆ ನೆಕ್ಸ್ಟ್ 3 ಹೇಳ್ತೀನಲ್ಲ, ಸೊ ಅದು ಬಂದುಬಿಟ್ಟು ಬೇರಿಶಿಂದ ಬುಲ್ಲಿಶಿಗೆ ಕನ್ವರ್ಟ್ ಆಗೋ ಚಾಟ್ ಪ್ಯಾಟ್ರನ್ಸ್. ಸೊ ಇಲ್ಲಿ ಡಬಲ್ ಬಾಟಮ್ ಇಂದು ಚಾಟ್ ಪ್ಯಾಟ್ರನ್ನ ಎಕ್ಸಾಂಪಲ್ ಆಗಿ ನೋಡ್ಬೋದು. ಸೊ ಬೇರಿಶ್ ಇದೆ, ಒಂದು ಬಾಟಮ್ನ ಕ್ರಿಯೇಟ್ ಮಾಡ್ತು ಆ್ಯಂಡ್ ಅಗೇನ್ ರಿಟ್ರೇಸ್ಮೆಂಟ್, ಮತ್ತು ಸೇಮ್ ಬಾಟಮಲ್ಲಿ ಡಬಲ್ ಬಾಟಮ್ನ ಕ್ರಿಯೇಟ್ ಮಾಡ್ತು. ಸೊ ಯಾವಾಗೆಲ್ಲ ಈ ಒಂದು ನೆಕ್ಲೈನ್ ಇದೆಯಲ್ಲ, ಸೊ ಇದ್ರ ಮೇಲ್ಗಡೆ ಬ್ರೇಕ್ಔಟ್ ಆಗುತ್ತೆ. ಸೊ ಆವಾಗ ಕನ್ಫರ್ಮ್ ಆಗುತ್ತೆ ನಮಗೇನು, ಬೇರಿಶ್ ಇಲ್ಲ ಟ್ರೆಂಡು, ಇವಾಗ ಬುಲ್ಲಿಶಿಗೆ ಕನ್ವರ್ಟ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆನಾ. ಸೊ ಈ ನೆಕ್ಲೈನ್ ಮೇಲ್ಗಡೆ ನೋಡಿ ಬ್ರೇಕ್ಔಟ್ ಆಗಿದೆ. ಓಕೆನಾ. ಸೊ ಆವಾಗ ನಮ್ಮದು ಡಬಲ್ ಬಾಟಮ್ ಕನ್ಫರ್ಮ್ ಆಯಿತು. ಸೊ ಇವಾಗ ಮಾರ್ಕೆಟು ಬುಲ್ಲಿಶ್ ಟ್ರೆಂಡಲ್ಲಿ ಇದೆ ಅಂತ ಸೊ ಈ ಒಂದು ಪ್ಯಾಟ್ರನ್ ಇಂಡಿಕೇಟ್ ಮಾಡುತ್ತೆ. ಸೊ ಇವಾಗ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್, ಸೊ ಬೇರಿಶಿಂದ ಬುಲ್ಲಿಶಿಗೆ ನಾವು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ನ ಯೂಸ್ ಮಾಡ್ತೀವಿ. ಸೊ ಆ ಎಕ್ಸಾಂಪಲ್ ನೋಡಿದರೆ, ಸೊ ಇಲ್ಲಿ ಡೌನ್ ಟ್ರೆಂಡ್ ಇದೆ ಆ್ಯಂಡ್ ಅಗೇನ್ ಸ್ವಲ್ಪ ರಿಟ್ರೇಸ್ಮೆಂಟ್, ಸೊ ಶೋಲ್ಡರ್ ಕ್ರಿಯೇಟ್ ಮಾಡ್ತು. ಸೊ ಇವಾಗ ಹೆಡ್, ಓಕೆನಾ, ಮತ್ತೆ ಇಂಪಲ್ಸ್, ಮತ್ತೆ ಅಗೇನ್ ಸೊ ಒನ್ ಮೋರ್ ಶೋಲ್ಡರ್ ಕ್ರಿಯೇಟ್ ಮಾಡ್ತು, ರಿಟ್ರೇಸ್ಮೆಂಟ್, ಮತ್ತು ನೆಕ್ ಲೈನ್ನ ಬ್ರೇಕ್ಔಟ್ ಮಾಡಿಬಿಟ್ಟು ಅಪ್ ಸೈಡಿಗೆ ಮೂಮೆಂಟಮ್ನ ಕೊಟ್ಟಿದೆ. ನೆಕ್ ಲೈನ್ ಇಲ್ಲಿ ಯಾವುದು ಅಂತ ಅಂದರೆ, ಸೊ ಈ ಪಾಯಿಂಟ್ ಇದೆಯಲ್ಲ, ಸೊ ಈ ಪಾಯಿಂಟ್ನ ನಾವು ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ನ ನೆಕ್ ಲೈನ್ ಅಂತ ಅಂತೀವಿ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ಲಿ. ಯಾವಾಗೆಲ್ಲ ಈ ಪಾಯಿಂಟ್ಸಲ್ಲಿ ಬ್ರೇಕ್ಔಟ್ ಆಗುತ್ತೆ,
ಸೊ ಮಾರ್ಕೆಟು ಬೇರಿಶಿಂದ ಬುಲ್ಲಿಶಿಗೆ ಕನ್ವರ್ಟ್ ಆಗುತ್ತೆ. ಓಕೆನಾ, ನಾವು ಇವಾಗ ಬೈ ಸೈಡ್ ಎಂಟ್ರಿನ ಪ್ಲ್ಯಾನ್ ಮಾಡಬೇಕು. ಸೊ ಬೈಯಿಂಗಿಗೆ ಜಾಸ್ತಿ ಫೋಕಸ್ನ ಮಾಡಬೇಕಾಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ಫಾಲಿಂಗ್ ವಿಡ್ಜ್. ಸೊ ಫಾಲಿಂಗ್ ವಿಡ್ಜಿಗೆ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಸೊ ಇದನ್ನ ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ, ಸೊ ಬೇರಿಶಿಂದ ಬುಲ್ಲಿಶಿಗೆ ಸೊ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬಿಗ್ ಫಾಲ್ ಆಗಿದೆ ಮಾರ್ಕೆಟು. ಸೊ ಅದಾದಮೇಲೆ ಅಟ್ ಒನ್ ಪಾಯಿಂಟ್ ಸ್ವಲ್ಪ ರಿಟ್ರೇಸ್ ಆಗಿದೆ, ಮತ್ತೆ ಫಾಲ್ ಆಗಿದೆ, ಮತ್ತೆ ಸ್ವಲ್ಪ ರಿಟ್ರೇಸ್ ಆಗಿದೆ, ಮತ್ತೆ ಫಾಲ್ ಆಗಿದೆ, ಸ್ವಲ್ಪ ರಿಟ್ರೇಸ್ ಆಗಿದೆ, ಫಾಲ್ ಆಗಿದೆ. ಓಕೆನಾ, ಸೊ ಈ ಥರ ಆದಾಗ ಸ್ವಲ್ಪ ಟ್ರೆಂಡ್ ಲೈನ್ಸ್ನ ಯೂಸ್ ಮಾಡ್ತೀವಿ. ಸೊ ಬಾಟಮಲ್ಲಿ ಒಂದು ಟ್ರೆಂಡ್ ಲೈನ್ ಆ್ಯಂಡ್ ಅಗೇನ್ ಟಾಪಲ್ಲಿ ಒಂದು ಟ್ರೆಂಡ್ ಲೈನ್. ಓಕೆನಾ, ಸೊ ಈ ಪ್ಯಾಟ್ರನ್ ಇವಾಗ ನೋಡ್ತಾ ಇದ್ರಲ್ವ, ಸೊ ಈ ಪ್ಯಾಟ್ರನ್ ಕರೆಕ್ಟಾಗಿ ಫಾಲಿಂಗ್ ವಿಡ್ಜ್ ಇಂದು ಪ್ಯಾಟ್ರನ್ನ ಇಂಡಿಕೇಟ್ ಮಾಡ್ತೇವೆ. ಚಾಟ್ ಪ್ಯಾಟ್ರನ್ನ ಯಾವಾಗೆಲ್ಲ ಟಾಪ್ ಟ್ರೆಂಡ್ ಲೈನ್ ಮೇಲ್ಗಡೆ ಬ್ರೇಕ್ಔಟ್ ಆಗುತ್ತೆ, ನಾವು ಬೇರಿಶ್ ಇಲ್ಲ ಇವಾಗ ಬುಲ್ಲಿಶ್ ಆಗಿದ್ದೀವಿ ಅಂತ ಮಾರ್ಕೆಟ್ ಇಂಡಿಕೇಟ್ ಮಾಡುತ್ತೆ. ಇವಾಗೆಲ್ಲ ನಾವು ಬೈ ಸೈಡ್ ಪ್ಲ್ಯಾನ್ಸ್ನ ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಓಕೆನಾ, ಸೊ ಈ 6 ಎಕ್ಸಾಂಪಲ್ ಬಂದುಬಿಟ್ಟು ರಿವರ್ಸಲ್ ಚಾಟ್ ಪ್ಯಾಟ್ರನ್ಸ್ದು. ಸೊ ಇದೆಲ್ಲ ಮೈನ್ ಪ್ಯಾಟ್ರನ್ಸ್. ಓಕೆನಾ, ಸೊ ಎಷ್ಟೊಂದು ಪ್ಯಾಟ್ರನ್ಸ್ ಇದೆ, ಬಟ್ ಅದರಲ್ಲಿ ಫಿಲ್ಟರ್ ಔಟ್ ಮಾಡಿಬಿಟ್ಟು ಇದೆಲ್ಲ ಮೈನ್ ಪ್ಯಾಟ್ರನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಬುಲ್ಲಿಶ್ ಮತ್ತು ಬೇರಿಶಿಗೆ ಎರಡಕ್ಕೂ ರಿವರ್ಸಲ್ ಚಾಟ್ ಪ್ಯಾಟ್ರನ್ಸ್ದು ಎಕ್ಸಾಂಪಲ್ ಇವಾಗ ಹೇಳ್ಕೊಟ್ಟಿದ್ದೀನಿ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂಷನ್ ಪ್ಯಾಟ್ರನ್ಸ್ ಸೊ ಯಾವ ಥರ ಇರುತ್ತೆ, ಅದರ ಎಕ್ಸಾಂಪಲ್ಸ್ ಯಾವುದ್ಯಾವುದು ಅಂತ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನೀವು ಇವಾಗಷ್ಟೇ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವೀಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಗೈಸ್.